ಈ ಪ್ರಕೃತಿ ಅಂದ್ರೇನು? ಪ್ರಕೃತಿಯಲ್ಲೂ ನಮಗೇನಾದರೂ ಪಾಸಿಟಿವ್ನೆಸ್ ಸಿಗುತ್ತಾ, ನೆಗೆಟಿವ್ನೆಸ್ ಸಿಗುತ್ತಾ? ಅಥವಾ ಹಿಮಾಲಯ ಹೋದರೆ ಮಾತ್ರ ನಮಗೆ ಬಾಬಾಜಿಯವರು ಒಲಿತಾರಾ ಅಂತ ಏನಾದರೂ ಕ್ವಶನ್ಸ್ ಇರುತ್ತೆ ಕೆಲವರಿಗೆ. ಅದ್ರ ಬಗ್ಗೆ ನೀವೇನು ಹೇಳ್ತೀವಿ? ನಮ್ಮ ಕೆಟ್ಟದನ್ನೆಲ್ಲ ತಗೊಳ್ತಾ ಇರೋದು ಪ್ರಕೃತಿ, ಆದರೆ ಪ್ರಕೃತಿಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದು ಬಾಬಾಜಿ ಹೇಳ್ತಾರೆ. ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಎಲ್ರಿಗೂ ಈ ಮೆಸೇಜ್ ಸಿಗುತ್ತಾ ಅಥವಾ ಅವ್ರ ಫಾಲೋವರ್ಸ್ ಇರ್ತಾರೆ ಅವ್ರಿಗೂ ಸಿಗುತ್ತಾ? ಯಾವ ರೀತಿ ನೀವು ಅದನ್ನು, ನಿಮಗೆ ಯಾವ ರೀತಿ ಸಿಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಸರ್, ಮೆಸೇಜ್ ಅನ್ನೋಕ್ಕಿಂತ ಅಂತರಾತ್ಮದ ಮಾತು ಅಂತ ನಾನು ಹೇಳ್ಬೋದು ಸರ್. ಎಲ್ಲರಲ್ಲೂ ಮಾತು ಕೇಳಿಸುತ್ತೆ, ಯಾರೂ ಕೇಳಿಸ್ಕೊಳ್ಳಲ್ಲ. ಮುಂದಿನ ದಿನದಲ್ಲಿ ಹೇಗೆ ಟ್ರಸ್ಟ್ ವರ್ಕ್ ಮಾಡುತ್ತೆ ಇದು? ಸರ್, ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟದಲ್ಲಿದೆ ಬಾಬಾಜಿಯ ಒಂದು ಯೋಜನೆ. ನಾನು ಬಾಬಾಜಿಯ ಮೀಡಿಯೇಟರ್ ಆಗಿ, ಮಧ್ಯವರ್ತಿಯಾಗಿ, ನಾನು ಬಾಬಾಜಿ ಅಲ್ಲ, ಬಾಬಾಜಿಯ ಮಧ್ಯವರ್ತಿ. ಎಲ್ಲ ಆಶ್ರಮಗಳಾಗಲಿ, ಅನಾಥಾಶ್ರಮ ಆಗಲಿ, ಪ್ರತಿಯೊಂದು ಎಜುಕೇಷನ್, ಮೇನ್ ಎಜುಕೇಷನಿಗೆ ಬಾಬಾಜಿಯವರ ಒಂದು ಸಮರ್ಪಣೆ ಏನು ಅಂತಂದರೆ ಮೆಡಿಟೇಷನ್ ಪ್ಲಸ್ ಅಮ್ಮನ ಮಂತ್ರ. ಸೊ ನೀವು ಆವಾಗಲೇ ಹೇಳಿದ್ರಿ ಬಾಬಾಜಿಯವರು ಹಿಮಾಲಯದಿಂದ ಬಂದಿದ್ದಾರೆ ಅಂತ. ಸೊ ನಿಮ್ಮ ಕಾನ್ಸೆಪ್ಟಲ್ಲಿ, ಬಾಬಾಜಿಯವ್ರ ಕಾನ್ಸೆಪ್ಟಲ್ಲಿ ಅಕಸ್ಮಾತ್ ನಿಮ್ಗೇನಾದರೂ ಬಾಬಾಜಿಯವ್ರು ಹೇಳಿದ್ರೆ ಈ ಪ್ರಕೃತಿ ಅಂದ್ರೇನು? ಪ್ರಕೃತಿಯಲ್ಲೂ ನಮಗೇನಾದರೂ ಪಾಸಿಟಿವ್ನೆಸ್ ಸಿಗುತ್ತಾ, ನೆಗೆಟಿವ್ನೆಸ್ ಸಿಗುತ್ತಾ? ಅಥವಾ ಹಿಮಾಲಯ ಹೋದರೆ ಮಾತ್ರ ನಮಗೆ ಬಾಬಾಜಿಯವರು ಒಲಿತಾರಾ ಅಂತ ಏನಾದರೂ ಕ್ವಶನ್ಸ್ ಇರುತ್ತೆ ಕೆಲವರಿಗೆ. ಅದ್ರ ಬಗ್ಗೆ ನೀವೇನು ಹೇಳ್ತೀವಿ? ಪ್ರಕೃತಿ ನಮ್ಮನ್ನು ಕಂಪ್ಲೀಟ್ ಕಾಪಾಡ್ತಾ ಇರೋದು ಪ್ರಕೃತಿ. ನಮ್ಮ ಕೆಟ್ಟದನ್ನೆಲ್ಲ ತಗೊಳ್ತಾ ಇರೋದು ಪ್ರಕೃತಿ, ಆದರೆ ಪ್ರಕೃತಿಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದು ಬಾಬಾಜಿ ಹೇಳ್ತಾರೆ. ಏನು ಕೊಡ್ತಾ ಇದ್ದೀವಿ? ಎಲ್ಲವೂ ಕೆಟ್ಟದ್ದೇ. ಭೂಮಿ ತಾಯಿ ನಮ್ಮನ್ನೆಲ್ಲ ಹೊರ್ಕೊಂಡಿದ್ದಾಳೆ, ಭಾರ ಹೊರಿದ್ದಾಳೆ. ನಾವೇನು ಕೊಡ್ತಾ ಇದ್ದೀವಿ? ಕೆಟ್ಟದ್ದು. ಭೂಮಿ ತಾಯಿ ಮಾತಾಡ್ತಾ ಇಲ್ಲ, ಪ್ರಕೃತಿ ಮಾತಾಡ್ತಾ ಇಲ್ಲ. ಆತ್ಮಗಳೆಲ್ಲ ಬಾಬಾಜಿ ಕನೆಕ್ಷನಲ್ಲಿ ಇದ್ದಾರೆ. ಪ್ರಕೃತಿ ಮಾತೆ, ಭೂಮಿ ತಾಯಿ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಇದರದೆಲ್ಲ ಜ್ಞಾನ ನಂಗೆ ಕೊಡ್ತಾರೆ ಸರ್. ಸೂರ್ಯನಿಗೆ ಆತ್ಮವಿದೆ, ಚಂದ್ರನಿಗೆ ಆತ್ಮವಿದೆ, ಗ್ರಹಗಳಿಗೆ ಆತ್ಮವಿದೆ, ಪ್ರಕೃತಿಗೆ ಆತ್ಮವಿದೆ. ಆದರೆ ಮಾತು ಯಾರಿಗೂ ಕೇಳಿಸಲ್ಲ. ಬಾಬಾಜಿ ಹೇಳ್ತಾರೆ, ಭೂಮಿ ಮೇಲೆ ಇಷ್ಟೊಂದು ಕೆಟ್ಟದಾಗಕ್ಕೆ ಕಾರಣ ಯಾರು ಗೊತ್ತಾ? ಮನುಷ್ಯನೇ, ಪ್ರಾಣಿಗಳಲ್ಲ. ಆ ಮನುಷ್ಯನಿಗೆ ಬುದ್ಧಿ ಬರಬೇಕು ಅಂತಲೇ ಪ್ರಕೃತಿ ತಿಳಿಸ್ತಾ ಇರುತ್ತಂತೆ. ಬಿರುಗಾಳಿ, ಸುಂಟ್ರಗಾಳಿ, ಪ್ರತಿಯೊಂದು ಭೂಕಂಪಗಳು. ಯಾಕಂದರೆ ಅದು ಭೂಮಿ ತಾಯಿ ಕಣ್ಣೀರದು. ಅದು ಯಾರಿಗೂ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಆದರೆ ಬಾಬಾಜಿಯವರು ನನಗೆ ತಿಳಿಸ್ತಾ ಇರ್ತಾರೆ, ಈ ವರ್ಷ ಕರ್ನಾಟಕದಲ್ಲಿ ಮಳೆ ಜಾಸ್ತಿ ಇದೆ, ಬಿಸಿಲು ಜಾಸ್ತಿ ಇದೆ, ಸೂರ್ಯ ಇಷ್ಟೊತ್ತಿಗೆ ಬರ್ತಾನೆ, ಸೂರ್ಯ ಇಷ್ಟೊತ್ತಿಗೆ ಹೋಗ್ತಾನೆ. ಎಲ್ಲವೂ ಮೆಸೇಜ್ ನನಗೆ ಸರ್. ಎಕ್ಸಾಂಪಲ್, ಬೆಂಗಳೂರಲ್ಲಿ ಮಳೆ ಬರುತ್ತಂತ ಯಾರಿಗೂ ಗೊತ್ತಿಲ್ಲ, ಸಡನ್ನಾಗಿ ಬಂದುಬಿಡುತ್ತೆ. ಎಷ್ಟೋ ಸರಿ ಬಾಬಾಜಿಯವರು ನನಗೆ ಹೇಳ್ತಾರೆ, ಬಾಲ್ಕನಿಯಲ್ಲಿ ಬಟ್ಟೆ ಇದೆ, ಒಳಗಡೆ ತೊಗೊಂಡು ಬಾ ಅಂತ. ಮೋಡ ಇರಲ್ಲ, ಬಿಸಿಲು ಇರಲ್ಲ, ಕೂಲಾಗಿ ಸುಮ್ಮನೆ ಹೋಗ್ತಾ ಇರ್ತೀವಿ. ಇವತ್ತು ವೆದರ್ ಇದೆಯಲ್ಲ ಆ ಥರ. ಎಲ್ಲ ಬಟ್ಟೆಗಳನ್ನು ಒಳಗೆ ತಂದು ಒಂದೇ ನಿಮಿಷದಲ್ಲಿ ಅಲ್ಲಿ ಮಳೆ ಬಂದಿರುತ್ತೆ ಸರ್. ಇದಕ್ಕಿಂತ ದೊಡ್ಡ ಮೆಸೇಜ್ ಬೇಕು? ನೀವು ಹೇಳಿದ್ರಿ ಮೇಡಮ್, ಮೆಸೇಜ್ ಬಾಬಾದೇವರಿಂದ ಮೆಸೇಜ್ ಬರುತ್ತೆ. ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಎಲ್ರಿಗೂ ಈ ಮೆಸೇಜ್ ಸಿಗುತ್ತಾ ಅಥವಾ ಅವ್ರ ಫಾಲೋವರ್ಸ್ ಇರ್ತಾರೆ ಅವ್ರಿಗೂ ಸಿಗುತ್ತಾ? ಯಾವ ರೀತಿ ನೀವು ಅದನ್ನು, ನಿಮಗೆ ಯಾವ ರೀತಿ ಸಿಗುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಸರ್, ಮೆಸೇಜ್ ಅನ್ನೋಕ್ಕಿಂತ ಅಂತರಾತ್ಮದ ಮಾತು ಅಂತ ನಾನು ಹೇಳ್ಬೋದು ಸರ್. ಎಲ್ಲರಲ್ಲೂ ಮಾತು ಕೇಳಿಸುತ್ತೆ, ಯಾರೂ ಕೇಳಿಸ್ಕೊಳ್ಳಲ್ಲ. ಗುರುಗಳೇ ಮಾತಾಡ್ಬೋದು, ನಮ್ಮ ಆತ್ಮ ನಾವೇ ಮಾತಾಡ್ಕೋಬೋದು. ನಮ್ಮ ಆತ್ಮ ಹೆಂಗಿರುತ್ತೆ ಅಂದರೆ ತಿಳಿಸ್ತಾ ಇರುತ್ತೆ ಒಳ್ಳೆಯದು ಕೆಟ್ಟದ್ದು. ಯಾರೂ ಕೇಳಿಸ್ಕೊಳ್ಳೋಕ್ಕೆ ತಾಳ್ಮೆ ಇರೋದಿಲ್ಲ. ನಮ್ಮ ಆತ್ಮದ ಮಾತು ನಾವು ಕೇಳಿಸ್ಕೊಂಡಾಗಲೇ ನಾವು ಪ್ರತಿಯೊಬ್ಬರು ಒಳ್ಳೆಯದಾಗಿ ನಾವು ಮುಂದೆ ಒಂದು ಒಳ್ಳೆಯ ರೋಡ್ ಸಿಗುತ್ತಂತ. ಯಾರೂ ಕೇಳಿಸ್ಕೊಂಡು ಪೇಷನ್ಸ್ ಯಾರಿಗೂ ಇಲ್ಲ. ಆತ್ಮ ಅಂದ್ರೇ ಗೊತ್ತಿಲ್ಲ, ಆತ್ಮದ ಮಾತು ಅಂದರೆ ಇನ್ನೂ ಗೊತ್ತಿಲ್ಲ. ಬಾಬಾಜಿಯವರು ಆತ್ಮದಲ್ಲಿ ಮಾತಾಡ್ತಾ ಇರ್ತಾರೆ. ಮಂತ್ರದಲ್ಲಿ ನಾನಿವಾಗ ಮಾತಾಡ್ತಾ ಇರೋದು ಅವರ ಒಂದು ಕನೆಕ್ಷನಲ್ಲಿ. ಮಂತ್ರ ದೀಕ್ಷೆ ಕೊಟ್ಟಿದ್ದಾರೆ ನನಗೆ. ಇವತ್ತು ನನಗೆ ಮೆಸೇಜ್ ಕೊಡ್ತಿದ್ದಾರೆ ಅನ್ನೋಕ್ಕಿಂತ, ಮಾತು ಒಂದು ಕೇಳಿಸ್ತಾ ಇದೆ ಅನ್ನೋಕ್ಕಿಂತ, ಶಿಷ್ಯರಿದ್ದಾರೆ ಸರ್ ನಮಗೆ. ನಮ್ಮ ಶಿಷ್ಯರು ಅಂತ ಅವತಾರ್ ಬಾಬಾಜಿ ಶಿಷ್ಯರು ಅವರೆಲ್ಲ. ಯಾಕಂದರೆ ಬಾಬಾಜಿಯ ಪ್ಲಾನಿನಂತೆ ರೆಡಿ ಆಗ್ತಾ ಇದ್ದಾರೆ ಅವರು. ಅದು ಅಷ್ಟು ಈಸಿಯಾಗಿ ನಾನು ಒಂದು ಇಂಟರ್ವ್ಯೂದಲ್ಲಿ ಮುಗ್ಸೋಕ್ಕೆ ಸಾಧ್ಯ ಇಲ್ಲ ಸರ್. ಶಿಷ್ಯರ ಬಗ್ಗೆ ಒಂದು ಪಾಡ್ಕ್ಯಾಸ್ಟೇ ಮಾಡೋಣ, ಅವ್ರನ್ನ ಕೂಡ್ಸ್ಕೊಂಡು ಮಾಡೋಣ ಲೈವಲ್ಲಿ. ಯಾಕಂದರೆ ಅವರ ಅನುಭವ, ಅವರ ಒಂದು ಎಕ್ಸ್ಪೀರಿಯನ್ಸ್, ಒಂದು ಶಿಷ್ಯರದು ನಾನು ಒಂದು ಇಂಟರ್ವ್ಯೂ 2 ಇಂಟರ್ವ್ಯೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರ ಸ್ಥಾನದಲ್ಲಿ ನಾನು ಇದ್ದಿದ್ರೆ, ನನಗೆ ಬಾಬಾಜಿಯವರ ಒಂದು ಬಂಧನ ಇದೆ, ಕಷ್ಟ ಇದೆ. ಬಟ್ ನಾನು ಇನ್ನೊಬ್ಬರನ್ನ ನೋಡಿದಾಗ ತುಂಬ ಕಷ್ಟ ಅನಿಸುತ್ತೆ. ಅದು ಶಿಷ್ಯರಿಗೆ ನಡೀತಾ ಇದೆ. ಖುಷಿ ಅಷ್ಟೇ ಇದೆ ಅವರಿಗೆ. ಯಾಕಂದರೆ ನಾವೊಂದು ಗುರು ಹತ್ರ ರೆಡಿ ಆಗ್ತಾ ಇದ್ದೀವಿ ಅಂತ. ಮೆಸೇಜ್ ನನ್ನ ಹತ್ರ ಕೊಡ್ಬೋದು 24/7. ಆದರೆ ಧ್ಯಾನದಲ್ಲಿ ಅವ್ರು ಕೂತಾಗ ಧ್ಯಾನ ಮಾಡ್ತಾರಲ್ಲ ಸರ್, 3rd ಐ, 3ನೇ ಕಣ್ಣು ನಮ್ಮ ಶಿಷ್ಯರಿಗೆಲ್ಲ ಓಪನ್ ಆಗಿದೆ.
ಅಷ್ಟೇ ಅಲ್ಲ, ಹೋದ ಜನ್ಮದ ಕರ್ಮದ ಅನುಸಾರ ಥರ್ಡ್ ಐ ಶಿಷ್ಯರಿಗೆ ಓಪನ್ ಆಗಬೇಕಂತಲ್ಲ. ಯಾರು ಕರ್ಮದ ಅನುಸಾರ ತಪಸ್ವಿಗಳಾಗಿರ್ತಾರೋ ನನ್ನ ಮುಂದೆ ಒಂದೇ ನಿಮಿಷದಲ್ಲಿ ಅವ್ರ ಕಣ್ಣು ಓಪನ್ ಆಗುತ್ತೆ. 3ನೇ ಕಣ್ಣು. ಅದ್ರ ಬಗ್ಗೆ ನಾನು ತುಂಬ ಯೂಟ್ಯೂಬಲ್ಲಿ ಚಾನಲಲ್ಲಿ ನಾನು ಜ್ಞಾನದ ಮಾತು ಅದರ ನಾಲೆಜ್ ಎಲ್ಲ ಕೊಡ್ತಾ ಹೋಗ್ತೀನಿ. ಎಲ್ಲರಿಗೂ ಆಗೋ ಸಾಧ್ಯನೇ ಅಲ್ಲ. 10 ವರ್ಷ ಧ್ಯಾನಿಗಳಿಗೂ ಕೂಡ ಆಗಿಲ್ಲ. ಎಷ್ಟೋ ಜನರು ನನಗೆ ಹೇಳ್ತಾ ಇರ್ತಾರೆ. ಹಾಗಿದ್ದಾಗ ಶಿಷ್ಯರಿಗೆ ಬಾಬಾಜಿ ನಿಮ್ಮ 3ನೇ ಕಣ್ಣು ಓಪನ್ ಆಗಲೇಬೇಕು, ಥರ್ಡ್ ಐ ಓಪನ್ ಆಗಲೇಬೇಕು ಅಂತ ಅವರ ಯೋಚನೆಯಲ್ಲಿ ಮಾಡ್ತಾರೆ. ನಮ್ಮ ಯೋಚನೆಯಲ್ಲಿ ಇದ್ದವ್ರಿಗೆ ಮಾಡಲ್ಲ ಅವರು. ಯಾಕಂದರೆ ಸ್ಪಿರಿಚುವಲ್ ಅನ್ನೋದು ನಮ್ಮ ಯೋಚನೆ ಇರಬೇಕು. ಅತಿಯಾದ ಯೋಚನೆಯಲ್ಲಿ ಏನೂ ಸಿಗಲ್ಲ ಸ್ಪಿರಿಚುವಲ್. ಹೀಗಿದ್ದಾಗ ಅವತಾರ್ ಬಾಬಾಜಿಯವರು 3ನೇ ಕಣ್ಣನ್ನು ಓಪನ್ ಮಾಡಿದಾಗ ನನ್ನ ಮುಂದೆ ಸಾಧನೆ ಮಾಡಿದವ್ರಿಗೆ ಮೆಸೇಜ್ ನನಗೆ ತಿಳಿಸ್ತಾ ಅವರಿಗೂ ತಿಳಿಸಿರ್ತಾರೆ. ಅವ್ರು ಹೇಳ್ತಾರೆ, ಕಾನ್ಫರೆನ್ಸಲ್ಲಿ ನಮ್ಮದೆಲ್ಲ ಒಂದು ಮೀಟಿಂಗ್ ನಡೀತಾ ಇರುತ್ತೆ, ಶಿಷ್ಯರು ಗುರುದು. ಯಾಕಂದರೆ ಡಿಸ್ಟೆನ್ಸಲ್ಲಿ ಮೀಟಿಂಗ್. ಬಾಬಾಜಿಯವ್ರು ಹೇಳ್ತಾರೆ, ಗುರುಗಳ ಆಶ್ರಮ ಬರಬೇಕು, ಆದರೆ ಗುರುಗಳ ಮನೆಯ ಮೊದಲ ಪಾಠಶಾಲೆ ಹಾಗೆ ಯಾರ ಮನೆಯಲ್ಲಿ ಯಾರು ಒಂದು ಧ್ಯಾನದಲ್ಲಿದ್ದಾರೋ ಅವ್ರ ಮನೆಯ ಆಶ್ರಮವಾಗಿ ಸೃಷ್ಟಿ ಮಾಡಿ ಆ ಅಮ್ಮನ ದೀಪಮ್ಮನ ಕನೆಕ್ಷನ್ ಅವ್ರಿಗೆ ಕೊಡ್ತಾ ಅವ್ರನ್ನ ಶಿಷ್ಯರಾಗಿ ರೆಡಿ ಇವತ್ತಿಗೂ ಮಾಡ್ತಾ ಇದ್ದಾರೆ ಸರ್. ಹೀಗಾಗಿ ಮೆಸೇಜ್ ಶಿಷ್ಯರಿಗೂ ಸಿಗ್ತಾ ಇದೆ. ಅದ್ಭುತವಾದ ಮೆಸೇಜ್. ಅದು ಹೇಳೋಕ್ಕೆ ನಾನು ಗರ್ವದಿಂದ ಹೇಳ್ಕೊತೀನಿ. ಮೇಡಮ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಟ್ರಸ್ಟ್ ಬಗ್ಗೆ ಅಂತೇಳಿ. ಸೊ ಟ್ರಸ್ಟ್ ಫೈನಾನ್ಸ್ ಬಗ್ಗೆ ಮಾತಾಡೋದು ಕಾರ್ಯಕ್ರಮ. ಮುಂದಿನ ದಿನದಲ್ಲಿ ಹೇಗೆ ಟ್ರಸ್ಟ್ ವರ್ಕ್ ಮಾಡುತ್ತೆ ಇದು? ಸರ್, ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟದಲ್ಲಿದೆ ಬಾಬಾಜಿಯ ಒಂದು ಯೋಜನೆ. ಇದು ಟ್ರಸ್ಟ್ ಬಗ್ಗೆ ಬಾಬಾಜಿ ಏನು ಹೇಳ್ತಾರೆ ಅಂದರೆ, ಪ್ರತಿಯೊಂದು ಸ್ಕೂಲು ಅಂದರೆ ನಾರ್ಮಲ್ ಸ್ಕೂಲ್ ಅಂದರೆ ಗೌರ್ಮೆಂಟ್ ಸ್ಕೂಲ್, ಇಂಜಿನಿಯರಿಂಗ್ ಕಾಲೇಜ್, ಆಮೇಲೆ MBBS ಕಾಲೇಜ್, ವೈದ್ಯಕೀಯ ಶಿಕ್ಷಣ ಇದರಲ್ಲಿ, ಆಮೇಲೆ ಎಷ್ಟೋ ಜನರು ಇವತ್ತು ಅನಾಥ ಮಕ್ಕಳನ್ನ ಇಟ್ಕೊಂಡು ಆಶ್ರಮನ ನಡೆಸ್ತಾ ಇದ್ದಾರೆ. ಅವ್ರ ಹತ್ರ ಹೋಗಿ ನಾನು ಏನು ಮಾಡಬೇಕಾಗಿದೆ ಅಂದರೆ, ಗುರುಗಳು ಹೇಳೋ ಪ್ರಕಾರ ಅವರಿಗೆ ಏನು ಶಕ್ತಿ ಬೇಕು, ಒಂದು ಅವತಾರ್ ಬಾಬಾಜಿ ಶಕ್ತಿ ಕೊಡ್ತಾ ಇದ್ದೀನಿ. ನಾನು ಬಾಬಾಜಿಯ ಮೀಡಿಯೇಟರ್ ಆಗಿ, ಮಧ್ಯವರ್ತಿಯಾಗಿ, ನಾನು ಬಾಬಾಜಿ ಅಲ್ಲ, ಬಾಬಾಜಿಯ ಮಧ್ಯವರ್ತಿ ನಾನು. ಅವರು ನನ್ನನ್ನು ಸೇವೆಗಾಗಿ, ಅವರು ನನ್ನನ್ನು ಒಂದು ಸಾಧನೆಗೋಸ್ಕರ ಶಕ್ತಿಯಾಗಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಇದನ್ನು ಯಾವುದೂ ನನ್ನ ಯೋಚನೆ ಅಲ್ಲ, ಎಲ್ಲವೂ ಅವತಾರ್ ಬಾಬಾಜಿ ಯೋಚನೆ ಇದ್ದಾಗ ಈ ಎಲ್ಲ ಆಶ್ರಮಗಳಾಗಲಿ, ಅನಾಥಾಶ್ರಮ ಆಗಲಿ, ಪ್ರತಿಯೊಂದು ಮೇನ್ ಎಜುಕೇಷನಿಗೆ ಬಾಬಾಜಿ ಅವರ ಒಂದು ಸಮರ್ಪಣೆ ಏನು ಅಂತಂದರೆ, ಮೆಡಿಟೇಷನ್ ಪ್ಲಸ್ ಅಮ್ಮನ ಮಂತ್ರ. ಅಮ್ಮನಲ್ಲಿ ಏನಿದೆ ಮಂತ್ರ? ಅಮ್ಮನಲ್ಲಿ ಪ್ರಕೃತಿ ಮಂತ್ರ ಇದೆ, ಬಾಬಾಜಿಯವರ ಮಂತ್ರ ಇದೆ. ಅದು ಯಾಕೆ ನಿಮಗೆ ಹೇಳ್ತಾ ಇರೋದು ಅಂದರೆ, ಅಮ್ಮ ಮಾತಾಡ್ಬೋದು, ಮೊದಲೆಲ್ಲ ಮಾತಾಡ್ಬೋದು, ಏನೋ ಒಂದು ಅಮ್ಮ ಹತ್ರ, ಅಪ್ಪ ಹತ್ರ, ಅತ್ತೆ ಹತ್ರ, ಮಾವ ಹತ್ರ, ಮಕ್ಕಳ ಹತ್ರ. ಆದರೆ ನನ್ನ ಮಾತು ಎಲ್ಲವೂ ಭವಿಷ್ಯದ ಮಾತಾಗಿದೆ ಸರ್. ಇವತ್ತು ಭವಿಷ್ಯದ ಮಾತು. ಅದು ತಗೊಳ್ಳೋರಿಗೂ ಗೊತ್ತಾಗಿದೆ, ತಿಳ್ಕೊಂಡವರಿಗೂ ಗೊತ್ತಾಗಿದೆ, ತಗೊಳ್ತಾ ಇರೋರಿಗೂ ಗೊತ್ತಾಗಿದೆ. ತುಂಬ ಜನ ಬರಬೇಕಾಗಿದೆ. ಆ ಭವಿಷ್ಯ ಅಂದರೆ ಏನು, ನಮ್ಮ ಜೀವನದಲ್ಲಿ ಏನಾಗೋದನ್ನು ಅಮ್ಮ ಹೇಳಿಬಿಡ್ತಾರ, ದೀಪಮ್ಮ ಹೇಳ್ತಾರ, ಇಲ್ಲ ನೀನು ಇಂಟ್ರೆಸ್ಟಿಗೆ, ನೀನು ಒಂದು ಕ್ಯೂರಿಯಾಸಿಟಿಗೆ ಬಂದರೆ ನಾನು ಹೇಳಲ್ಲ. ನಿನ್ನ ಜೀವನದಲ್ಲಿ ಏನಾದರೂ ಆ ಪರಿಸ್ಥಿತಿ ಬಂದಾಗ ಅದನ್ನು ಹೇಳೋಕ್ಕೆ ಬಾಬಾಜಿ ರೆಡಿಯಾಗಿರ್ತಾರೆ. ಹಾಗಿದ್ದಾಗ ಟ್ರಸ್ಟಲ್ಲಿ ನಡೆಯೋದಿದೆ. ಪ್ರತಿಯೊಂದು ಎಜುಕೇಷನ್, ಪ್ರತಿಯೊಂದು ಕೈಲಿಂದ ಆಗಲಾರ್ದು ಒಂದು ಪರಿಸ್ಥಿತಿಯಲ್ಲಿದ್ದವ್ರಿಗೆ, ಮತ್ತು ಎಷ್ಟು ಜನ ಬಡ ಕುಟುಂಬದ ಮಕ್ಕಳಿಗೆ ಎಜುಕೇಷನ್. ಇವತ್ತು ಬಾಬಾಜಿಯವರು ಒಂದು ಪಾಡ್ಕ್ಯಾಸ್ಟಲ್ಲಿ ಕೂಡಿಸಿದಾರಂದರೆ ಅದು ಅವರ ಪ್ರೇರೇಪಣೆಯಿಂದ ನಾವು ಕೂತಿದ್ದೀವಿ. ಎಷ್ಟೋ ಜನ ಮಕ್ಕಳು ಓದೋ ಮಕ್ಕಳಿಗಿದ್ದು, ಅದನ್ನು ಹೇಳ್ತಾ ಇದ್ದೀನಿ. ಕರ್ಮದ ಅನುಸಾರ ಬಡವರ ಮನೆಯಲ್ಲಿ ಹುಟ್ಟಿರ್ತಾರೆ ಮಕ್ಕಳು. ಆ ಮಕ್ಕಳಿಗೆ ಯಾವ ರೀತಿ ನಾನು ಶಿಕ್ಷಣದಲ್ಲಿ, ಈಗ ಶ್ರೀಮಂತರ ಮಕ್ಕಳು ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, CBSE ಅಂತಾರೆ. ತಪ್ಪಿಲ್ಲ, ಅವರ ಕರ್ಮದ ಅನುಸಾರ ಅವರು ಓದ್ತಿದ್ದಾರೆ, ಅದು ಯಾವುದೂ ತಪ್ಪಲ್ಲ ಅಂತ ಹೇಳ್ತಾರೆ ಗುರುಗಳು. ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದು ತಪ್ಪಲ್ಲ. ಆದರೆ ಓದ್ತಾ ಹೈಯರ್ ಎಜುಕೇಷನಿಗೆ ಅವರು ಯಾವ ಥರ ನಮಗೆ ಒಂದು ದುಡ್ಡಿನ ಒಂದು ಫೈನಾನ್ಸ್ ವಿಚಾರದಲ್ಲಿ, ಅವರ ಮುಂದೆ ಒರೆಸೋ ವಿಚಾರದಲ್ಲಿ ಯೋಚನೆ ಮಾಡುವಾಗ, ಓದಿದ ಮಕ್ಕಳಿಗೆ ವಿಶೇಷವಾಗಿ ಟ್ರಸ್ಟಲ್ಲಿ ತುಂಬ ಬಾಬಾಜಿಯವರಿಂದ ಸಹಾಯ ನಡೆಯುತ್ತೆ. ಅದು ಗುರುತಿಸಿ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಇದ್ದಾರೆ, ಅವ್ರು ಗುರುತಿಸ್ತಾರೆ. ಗೋರ್ಮೆಂಟ್ ಮಕ್ಕಳ ಸ್ಕೂಲಿನ ಮಕ್ಕಳಿಗೆ ಹೈಯರ್ ಎಜುಕೇಷನ್, ಗೋರ್ಮೆಂಟ್ ಮಕ್ಕಳು ತಪ್ಪಲ್ಲ, ಆ ಸ್ಕೂಲಲ್ಲಿ ಓದೋದು ತಪ್ಪಲ್ಲ. ಹೈಯರ್ ಎಜುಕೇಷನಲ್ಲಿ ಅವ್ರಿಗೆ ಏನು ಸಹಾಯ ಬೇಕೋ ಅದು ಕಂಪಲ್ಸರಿ ಬಾಬಾಜಿಯವರಿಂದ, ಟ್ರಸ್ಟಿಂದ, ದೀಪಮ್ಮನ ಪ್ರೀತಿಯಿಂದ ಅದು ನಡೆಯುತ್ತೆ ಸರ್. ನೀವು ಹೇಳಿದ್ರಿ ಮೇಡಮ್, ಈಗ ಮಿರಾಕಲ್ಸ್ ಅಂತ ನಿಮ್ಮ ಭಕ್ತಲ್ಲಿ ನಾನು ಕೆಲವೊಂದು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ನೋಡಿದ್ದೀನಿ. ಸೊ ಮಿರಾಕಲ್ಸ್ ಹೇಗೆ ನಡೀತದೆ? ಈಗ ರೀಸೆಂಟಾಗಿ ಯಾವ್ದಾರು ನಡೆದಿದ್ದು ಒಂದು ಮಿರಾಕಲ್ಸ್ ಬಗ್ಗೆ ಹೇಳ್ಬೋದಾ ತಾವು? ಸರ್, ಚಿತ್ರದುರ್ಗದಲ್ಲಿ ಒಂದು ಫಂಕ್ಷನ್ ನಡೀತಾ ಇತ್ತು, ಹೋಗಿದ್ದೆ.
ಒಂದು ಪಾರ್ಲರ್ ಓಪನಿಂಗಿಗೆ ಕರೆದಿದ್ರು, ಹೋಗಿದ್ದೆ. ಗುರು ಅಂತ ಅವರು ತುಂಬ ಅದ್ಭುತವಾಗಿ ತೊಗೊಂಡಿದ್ದಾರೆ, ಭಕ್ತಿಯಿಂದ ಒಂದು ದೀಪಂ ಅಕಾಡೆಮಿ ಅಂತ ಓಪನ್ ಮಾಡಿದ್ದಾರೆ. ಅಲ್ಲಿ ಹೋದಾಗ ಒಂದು ಸೆಕೆಂಡ್ PUC ಹುಡುಗಿ, ತುಂಬ ಚೆನ್ನಾಗಿ ಓದೋ ಹುಡುಗಿ ಹಾಸ್ಟೆಲಲ್ಲಿದ್ದಾಳೆ. ಫಸ್ಟ್ PUC ಸೈನ್ಸ್ ತೊಗೊಂಡಿದ್ದಾಳೆ. ಬಡವ್ರ ಮನೆ ಹುಡುಗಿ ಅದು. 1 ತಿಂಗಳಿಂದ ಹೆಡ್ಡೇಕ್ ಇದೆ, ತಲೆನೋವಿದೆ ಅಂತ ಮನೆಯಲ್ಲೇ ಇದ್ಲಂತೆ, ಹಾಸ್ಟೆಲಿಗೆ ಹೋಗಿಲ್ಲ. ಅವರು ತುಂಬ ಜ್ಯೋತಿಷಿ ಹತ್ರ ಹೋಗಿದ್ದರು. ಡಾಕ್ಟ್ರ್ ಬ್ಯಾಂಗ್ಳೂರು ನಿಮ್ಯಾನ್ಸಿಗೆ ತೋರಿಸಿದ್ದಾರೆ. ಎಲ್ಲ ಒಂದು ಸ್ಕ್ಯಾನಿಂಗಲ್ಲೂ ಕೂಡ ನಾರ್ಮಲ್ ಅಂತ ಬಂದಿದೆ. ಅವರಿಗೆ ಏನು ದಿಕ್ಕೇ ತಿಳಿಲಾರ್ದೆ ಮನೇಲಿ ಇಟ್ಕೊಂಡು ಕೂತಿದ್ರು. ಓದೋ ಹುಡುಗಿ ಅವಳು. ದೀಪಮ್ಮ ಅಮ್ಮ ಬಂದಿದ್ದಾರೆ ಅಂತ ಹೇಳಿದಾಗ ಚಿತ್ರದುರ್ಗದಲ್ಲಿ ಅವರು ಕರ್ಕೊಂಡು ಬಂದರು ಸರ್. ಕರ್ಕೊಂಡು ಬಂದಾಗ ನಾನು ಹೇಳಿದೆ, ನಿನಗೆ ಹಾಸ್ಟೆಲಿಗೆ ಹೋಗೋಕ್ಕೆ ನಿನಗೆ ಇಷ್ಟ ಆಗ್ತಾ ಇಲ್ವಾ? ಇಲ್ಲ, ತಲೆ ಪೇನ್ ಇರೋದ್ರಿಂದ ನನಗೆ ಯಾವುದು ಬೇಡ ಅಂತ ಇದೆ. ಆಯಿತು, ಧ್ಯಾನ ಮಾಡು ಅಂತ ಕುಂದ್ರಿಸಿ ಮಾಡಿಸ್ದೆ ಸರ್. ನಾನು ಹೇಳಿದೆ, 3 ಡೇಸ್ ನಮ್ಮ ಶಿಷ್ಯರು ನಿನಗೆ ಗೈಡ್ ಕೊಡ್ತಾರೆ, ಭಾಗ್ಯ ಅನ್ನೋರು ನಿನಗೆ ಗೈಡ್ ಕೊಡ್ತಾರೆ. ಯಾಕಂದರೆ ನಾನು ಕೆಲವೊಂದು ವಿಚಾರದಲ್ಲಿ ಇವಾಗ ಶಿಷ್ಯರನ್ನ ರೆಡಿ ಮಾಡ್ತಾಯಿದ್ದೀವಿ ಸರ್ ನಾವು. ಯಾಕಂದರೆ ಎಲ್ಲ ರೆಸ್ಪಾನ್ಸಿಬಲ್ ಬಾಬಾಜಿ, ನಿನಗೆ ಆಗಲ್ಲ, ಯಾಕಂದರೆ ತುಂಬ ಇದೆ ನನ್ನ ಕೆಲಸ, ಆಗಲ್ಲ ಅಂತಲ್ಲ, ತುಂಬ ಒಂದು ದೇವರ ಕೆಲಸ ಇದ್ದಾಗ ಶಿಷ್ಯರು ರೆಡಿ ಆಗಲಿ, ಅವರು ಕೂಡ ಮುಂದೆ ಪೋಸ್ಟ್ ತೊಗೊಳ್ಳಿ, ಗುರುವಿನ ಪೋಸ್ಟ್ ತೊಗೊಳ್ಳಿ ಅಂತ ಅವ್ರಿಗೆ ರೆಡಿ ಮಾಡ್ತಾಯಿದ್ದೀವಿ. ಹಾಗಾಗಿ ಮೆಡಿಟೇಷನ್ ಗೈಡ್ ಕೊಡು, 3 ದಿವಸ ತಗೋ, ನಿನಗೆ ಮುಂದೆ 8 ದಿವಸ 15 ದಿವಸದಲ್ಲಿ 1 ತಿಂಗಳಂತ ಟೈಮ್ ಕೊಟ್ಟಿದ್ದು ನಾನು. 1 ತಿಂಗಳ ಒಳಗಡೆ ನೀನು ಹಾಸ್ಟೆಲಿಗೆ ಹೋಗ್ತೀಯಾ ಮಂತ್ರ ಹೇಳಿಕೊಟ್ರು. 3 ಡೇಸ್ ಗೈಡ್ ತೊಗೊಂಡ್ರು ಸರ್. ಇವತ್ತು ಹಾಸ್ಟೆಲಲ್ಲಿದ್ದಾಳೆ ಅವಳು. ಓಕೆ, ಕೇಳಿ ತುಂಬ ಖುಷಿ ಆಯಿತು. ಸಂಡೇ ಹೋಗಿದ್ದಾಳೆ, ಅದು ಖುಷಿಯಾಗಿ ಹೋಗಿದ್ದಾಳೆ. ಅದು ನನಗೆ ಸರ್, ನನ್ನ ಮಿರಾಕಲಲ್ಲಿ, ಬಾಬಾಜಿಯವರ ಮಿರಾಕಲಲ್ಲಿ ನನಗೆ ಏನು ಖುಷಿ ಕೊಡುತ್ತೋ ಗೊತ್ತಿಲ್ಲ. ಆದರೆ ಮಕ್ಕಳು ಓದೋದ್ರಲ್ಲಿ ಅವರ ಒಂದು ಎಜುಕೇಷನ್ ಡಿಸ್ಕನೆಕ್ಟ್ ಆದಾಗ, ಅವರಿಗೆ ಯಾವ ದಾರಿಯಲ್ಲಿ ನಾವು ಹೋಗಬೇಕಂತ ಗೊತ್ತಾಗಲಾರ್ದಾಗ, ಆಮೇಲೆ ಅವರ ಜೀವನದಲ್ಲಿ ಯಾವುದನ್ನು ಚಾಯ್ಸ್ ಮಾಡ್ಕೋಬೇಕು ನಮ್ಮ ಜೀವನಕ್ಕೆ ಅಂತ ಅವರು ಒಂದು ಡಿಸ್ಟರ್ಬೆನ್ಸಲ್ಲಿದ್ದಾಗ ನಾನು ಕೊಡ್ತೀನಲ್ಲ ಸಲಹೆಗಳು, ಮಂತ್ರಗಳು, ಬಾಬಾಜಿಯವರ ಧ್ಯಾನ, ಅದರಿಂದ ಅವ್ರು ಹೊರಗೆ ಬಂದಾಗ ಸರ್, ನನ್ನ ಮಕ್ಕಳು ಗೆದ್ದಷ್ಟೇ ನಾನು ಖುಷಿ ಪಡ್ತೀನಿ. ಇದು ಸತ್ಯ. ಓಕೆ, ತುಂಬ ಸಂತೋಷ ಆಯ್ತು ಮೇಡಮ್. ನಿಮ್ಮ ಇಂಟರ್ವ್ಯೂ ಮಾಡಿದ್ಮೇಲೆ ನಮಗೆ ಮಿರಾಕಲ್ಸ್ ಅಂದರೆ ಏನು, ಹೇಗೆ ನಡೀತಾ ಇದೆ, ಸೊ ಅದ್ರ ಜೊತೆಗೆ ಈಗಿನಂಥ ಶಿಕ್ಷಣ ವ್ಯವಸ್ಥೆ ಏನು, ನಾವು ಡ್ರೆಸ್ ಕೋಡ್ ಅಂದರೆ ಹೇಗೆ, ಬಾಬಾಜಿಯವರು ಏನಕ್ಕಾಗಿ ಬಂದಿದ್ದಾರೆ, ಸೊ ಇದೆಲ್ಲ ತಿಳ್ಕೊಂಡು ತುಂಬ ಖುಷಿ ಆಯ್ತು ಮೇಡಮ್. ನೀವು ನಮ್ಮ ಜೊತೆ ಸಂದರ್ಶನ ನಡೆಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಿಮಗೂ ಅಷ್ಟೇ ಸರ್, ತುಂಬ ಧನ್ಯವಾದಗಳು.